ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬೆಳಿಗ್ಗೆ ಎದ್ದು 6 ಗಂಟೆಗೆಲ್ಲ ಆಚೆ ಹೊರಟಿದ್ದೀವಿ. ಎಲ್ಲಿಗೆ ಒಂದು ಶಾರ್ಟ್ ವೆಕೇಷನ್ಗೆ. ಇವತ್ತು 2 ಜಾಗ ಕವರ್ ಮಾಡ್ಬೇಕಂತಿದ್ದೀವಿ. ಆ್ಯಂಡ್ ಎಲ್ಲಿ ಅಂತ ಇವ್ರು ಹೇಳ್ತಾರೆ. ಸೊ ಡೆಸ್ಟಿನೇಷನ್ ಸಿಂಪಲ್ ಆಗಿದೆ, ಒಂದು ಸ್ಟ್ರೇಟ್ ಆಗಿ ಹೋಗಿ ಡೆಸ್ಟಿನೇಷನ್ ರೀಚ್ ಆಗೋದು. ಸೊ ಅದು ವಿಡಿಯೋ ಪಾರ್ಟ್ ಆಗಿ ಮಾಡಿ ಹಾಕೋಣ ಅಂತ ಇರೋದು. ಸೊ ಆನ್ ದ ವೇ ಯಾವ್ಯಾವ ಜಾಗ ಸಿಗುತ್ತೋ ಅದನ್ನೆಲ್ಲ ಕವರ್ ಮಾಡಿಕೊಂಡು ಆಮೇಲೆ ಫೈನಲ್ ಡೆಸ್ಟಿನೇಷನ್ ಹೋಗಿ ಸೇರ್ತೀವಿ. ಸೊ ಆನ್ ದ ವೇ ಹೋಗೋ ಜಾಗನ ಕವರ್ ಮಾಡಿಕೊಂಡು ವಿಡಿಯೋ ಮಾಡೋಣ ಅಂತ ಒಂದು ಐಡಿಯಾ. ಸೊ ಹೊಸ ಟ್ರೈ ನೋಡೋಣ ಏನು ಮಾಡ್ತೀವಿ ಅಂತ. ಸೊ ಟು ನೋ ಮೋರ್ ಯು ಹ್ಯಾವ್ ಟು ವಾಚ್ ದ ಫುಲ್ ವಿಡಿಯೋ. ನನಗೂ ಗೊತ್ತಿಲ್ಲ ಎಲ್ಲೆಲ್ಲಿ ವಿಡಿಯೋ ಮಾಡೋಕ್ಕಾಗತ್ತೆ, ಎಲ್ಲಿ ವಿಡಿಯೋ ಮಾಡೋಕ್ಕಾಗಲ್ಲ. ಸೊ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡ್ಬೇಕಂತಿದ್ದೀನಿ. ಇನ್ನೊಂದು ಏನು ಮಾತಾಡ್ಬೇಕಂತನೂ ಗೊತ್ತಾಗ್ತಾ ಇಲ್ಲ. ಎಷ್ಟು ದಿನ ಆದ್ಮೇಲೆ ಮಾತಾಡ್ತಾ ಇದ್ದೀವಿ. ಐ ಥಿಂಕ್ 2 months ಆಗಿದೆ ಅನ್ಸುತ್ತೆ ನನ್ನ ವಿಡಿಯೋ ಎಲ್ಲ ಮಾಡಿ. ಸೊ ನೋಡೋಣ ಹೆಂಗೆ ಹೋಗುತ್ತೆ ಅಂತ. ನೋಡು, ಯಾವಾಗಲೂ ಹಿಂಗೆ ಇದ್ರೆ ಎಷ್ಟು ಚೆನ್ನಾಗಿರತ್ತಲ್ಲ. ಹೌದು, ಹೆಬ್ಬಾಳಿಂದ KR ಪುರಂ ಬರೋಕ್ಕೆ ಏನೊಂದು 7-8 minutes ಅಲ್ಲಿ ಬಂದಿದ್ದೀವಿ ಅಷ್ಟೇ. We are on the Mysore highway, the fastest route to Mysore ante. It is showing 1 hour 40 minutes to reach Mysore. Finally we have reached Mysore. ಹನುಮಂತು ಪಲಾವಿಗೆ ಬಂದಿದ್ದೀವಿ ಫೈನಲಿ. ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಟು ಟೇಸ್ಟ್. ಯಾಕಂದರೆ ನಾನು ತುಂಬ ಜನ ಹೇಳಿರೋದು ಕೇಳಿಸ್ಕೊಂಡಿದ್ದೀನಿ ಬಿರಿಯಾನಿ ಇಲ್ಲಿ ಸಖತ್ತಾಗಿರುತ್ತೆ ಅಂತ. ಸೊ ಟ್ರೈ ಮಾಡೋಣ. ಒರಿಜಿನಲ್ ಬಿರಿಯಾನಿ ಇಲ್ಲೇ ಸಿಗೋದು. ನಾನು ನಿಮಗೆ ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಚೆಕ್ ಮಾಡಿಬಿಟ್ಟು ಇಲ್ಲಿಗೆ ಬನ್ನಿ. ಯಾಕಂದರೆ ಇಲ್ಲಿ ಅಕ್ಕಪಕ್ಕ ತುಂಬ ಹನುಮಂತು ಪಲಾವ್ ಅಂತ ಹಾಕ್ಕೊಂಡಿದ್ದಾರೆ. ಬಟ್ ಇದು ನಾವು ಬಂದಿರೋದು ಒರಿಜಿನಲ್. ಏನು ಆರ್ಡರ್ ಮಾಡಿರೋದು? ಈಗ ಹಾಫ್ ಬಿರಿಯಾನಿ ಆರ್ಡರ್ ಮಾಡಿದ್ದೀವಿ. ಯಾಕಂದರೆ ಫುಲ್ಲು ತುಂಬ ಇರುತ್ತೆ, ಬೆಳಿಗ್ಗೆ ತಿನ್ನೋಕ್ಕಾಗಲ್ಲ. ಸೊ ಆರ್ ಹನುಮಂತು ಬಿರಿಯಾನಿ ಇಸ್ ಹಿಯರ್. ಬಿರಿಯಾನಿ ಅಂದ್ರಲ್ಲ ಅವರು ಪಲಾವ್ ಅಂತಾರೆ. ಸೊ ಇಲ್ಲಿದೆ, ಬನ್ನಿ ಟ್ರೈ ಮಾಡೋಣ ಹೆಂಗಿದೆ. ಹೇಗಿದೆ ಟೇಸ್ಟ್? ಏನು ಮಾತೇ ಬರ್ತಿಲ್ವಾ ತಿಂದ್ಬಿಟ್ಟು? ಹಾಂ. ಡು ಯು ರೆಕಮೆಂಡ್ ಎವ್ರಿ ಒನ್ ಟು ಕಮ್ ಹಿಯರ್ ಆ್ಯಂಡ್ ಟ್ರೈ? ಓಕೆ. ಸೊ ನಾನು ಇವಾಗ ತಿನ್ನಬೇಕು. ಚೆನ್ನಾಗಿದೆಯಾ? ತುಂಬ ಸಾಫ್ಟಾಗಿ ಬಂದಿದೆ. ಬಾಯಲಿಕ್ಕೆ ತಕ್ಷಣ ಕರ್ಕೊಂಡ್ಬಂದೆ ಆ ಥರ ಇದೆ. ಟೇಸ್ಟ್ ಮಾತ್ರ ಸಖತ್ತಾಗಿದೆ. ಇಷ್ಟ ಆಗಿದೆ. ಬರ್ತೋ ಇಲ್ಲೋ ಅಂತ ಕೇಳೋಣ ಆಮೇಲೆ, ತಿಂದಾದ್ಮೇಲೆ ಹೆಂಗೆ ಅನ್ನಿಸ್ತು ಅಂತ. ಇದೆ ಒರಿಜಿನಲ್ ಹನುಮಂತು ಪಲಾವ್. ಸೊ ಇಲ್ಲಿ ತುಂಬ ಅಂಗಡಿಗಳಿದೆ, ಬಟ್ ದಿಸ್ ಇಸ್ ದಿ ಒರಿಜಿನಲ್ ಒನ್. ಸೊ ಯು ಗೈಸ್ ಹ್ಯಾವ್ ಟು ಕಮ್. ಸೂಪರ್ ಆಗಿತ್ತು. ಹೊಟ್ಟೆ ತುಂಬ ಐತಲ್ಲ? ಅರ್ಧ ತೊಗೊಂಡಿಕ್ಕೆ ಒಳ್ಳೇದಾಯಿತು. ಫುಲ್ ತೊಗೊಂಡಿದ್ರೆ ದೇವ್ರನೇ ತಿನ್ನೋಕ್ಕಾಗ್ತಿರ್ಲಿಲ್ಲ. ತಿಂತಾಯಿದ್ರು ಇವತ್ತು ಫುಲ್ ತಿನ್ನಬೇಕಿತ್ತು, ಇಲ್ಲ ಅರ್ಧ ವೇಸ್ಟ್ ಮಾಡಬೇಕಿತ್ತು. ಆ್ಯಂಡ್ ಮೋರ್ ಓವರ್ ಐ ಹೇಟ್ ವೇಸ್ಟಿಂಗ್ ಫುಡ್. ಬಾ ಕೂತ್ಕೊ ಹೋಗೋಣ. ಎಲ್ಲಿಗೆ ನೆಕ್ಸ್ಟ್ ಸ್ಟಾಪ್? ನೆಕ್ಸ್ಟ್ ಸ್ಟಾಪ್ ಲೊಕೇಶನ್ಗೆ ಹೋದ್ಮೇಲೆ ವಿಡಿಯೋ ಮಾಡೋಣ. ಓಕೆ. ಸೂರ್ ಇಸ್ ಆಲ್ ಡೆಕ್ಡ್ ಅಪ್. ಮೇ ಬಿ ನಾವು ಈವ್ನಿಂಗ್ ಬಂದಿದ್ದಿದ್ರೆ ಈ ಲೈಟ್ಸ್ ಎಲ್ಲ ನೋಡ್ಬೋದಿತ್ತು, ಹಾಗೆ ನಿಮಗೂ ತೋರಿಸ್ಬೋದಿತ್ತು. ಅನ್ಫಾರ್ಚುನೇಟ್ಲಿ ಡೇಗೆ ಬಂದ್ಬಿಟ್ಟಿದ್ದೀವಿ. ಸೊ ಇದೇ ವ್ಯೂನ ಎಂಜಾಯ್ ಮಾಡ್ಕೋಬೇಕು. ಈಗ ಪ್ಯಾಲೇಸ್ ಒಳಗಡೆ ಹೋಗೋಣ. ಫಸ್ಟು ಟಿಕೆಟ್ ಕಲೆಕ್ಟ್ ಮಾಡೋಣ. ಎಷ್ಟು ಜನ ಇದ್ದಾರೆ ನೋಡಿ. ಯಾವಾಗಲೂ ನಾವು ಬಂದಾಗ ಯಾರೂ ಇರಲಿಲ್ಲ, ಈಗ ಸಖತ್ ಜನ ಆಗ್ಬಿಟ್ಟಿದ್ದಾರೆ. ಫೈನಲಿ ವಿ ಆರ್ ಇನ್ಸೈಡ್ ದ ಪ್ಯಾಲೇಸ್, ಸಾರಿ ಎಂಟರಿಂಗ್ ದ ಪ್ಯಾಲೇಸ್.
ಪ್ಯಾಲೇಸಿಗೆ ಬಂದರೆ ಕ್ಯಾಶ್ ಇಟ್ಕೊಂಡ್ಬನ್ನಿ, ಇಲ್ಲ ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಅರಮನೆ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀವಿ ಇವಾಗ. ಬಟ್ ಐ ಆಮ್ ನಾಟ್ ಶೋರ್ ಇಫ್ ಯು ಕ್ಯಾನ್ ಟೇಕ್ ಅ ವಿಡಿಯೋ. ನೋಡೋಣ ಎಲ್ಲಿ ತನಕ ಆಗುತ್ತೋ ಅಲ್ಲಿ ತನಕ ವಿಡಿಯೋ ಮಾಡೋದು. ಎಲ್ಲ ಆವಾಗಿನ ಕಾಲದ್ದು ಮಹಾರಾಜರಿಗೆ ಗಿಫ್ಟ್ ಕೊಟ್ಟಿರೋದು. ಹಾಂ, ಅಂದರೆ ಬೇರೆ ಬೇರೆ ರಾಜರು ಬಂದು ನೋಡಿದಾಗ ಗಿಫ್ಟ್ ಕೊಡ್ತಾರಲ್ಲ ಅದು. ಸೊ ಇದೆಲ್ಲ 3D ಇಮೇಜ್. ಮೋಸ್ಟ್ಲಿ ಇಲ್ಲಿ ಸಭೆ ನಡೆಸ್ತಾ ಇದ್ವಿ ನಾವು, ರೌಂಡ್ ಟೇಬಲ್ ಕಾನ್ಫರೆನ್ಸ್ ಸಭೆ ಅಂದರೆ. ಮೋಸ್ಟ್ ಪ್ರಾಬಬ್ಲಿ ಇಲ್ಲಿ ಏನೋ ಫಂಕ್ಷನ್ ಮಾಡಿರ್ತಾರೆ, ಅದಕ್ಕೆ ಕಾರ್ಪೆಟ್ ಎಲ್ಲ ಹಿಂಗೆ ಬಿಟ್ಬಿಟ್ಟಿದ್ದಾರೆ. ಸೊ ಇವರೆಲ್ಲ ರಾಜ ಮನೆತನದವರು. ನಾಲ್ವಡಿ ಕೃಷ್ಣರಾಜ ಒಡೆಯರ್. ಹೌದೌದು. ಹೌದು, ಎಲ್ಲ ಆಂಟಿಕೆ. ಇದೆಲ್ಲ ರಾಜರಿಗೆ ಗಿಫ್ಟ್ ಕೊಟ್ಟಿರೋದು ಎಲ್ಲ. ಇದು ರಾಜ ಬೇಟೆ ಆಡೋಕ್ಕೆ ಹೋದಾಗ ಅಂದರೆ ಹೊಡೆದಿರೋ ಆನೆ. ಸೊ ಆ ನೆನಪಿಗೋಸ್ಕರ ಇನ್ನೂ ಇಕ್ಕಿದ್ರಂತೆ. ಅದು ಎಷ್ಟೋ ವರ್ಷಗಳಿಂದ ಹಿಂಗೆ ಮೇಂಟೈನ್ ಮಾಡ್ಕೊಂಡು ಬರ್ತವ್ರೆ. ವರ್ಷಕ್ಕೊಂದ್ಸರಿ ಕೆಮಿಕಲ್ ಹಾಕಿ ಹಿಂಗೆ ಸೊ ಒರಿಜಿನಲ್ ಥರ ಕಾಣೋ ಥರ ಮೇಂಟೈನ್ ಮಾಡಿ. ಸಕ್ಕತ್ತಾಗಿದೆ ಅಲ್ಲ ಅಂಬಾರಿ ನೋಡೋಕ್ಕೆ. 450 kgನೋ 550 kgನೋ ತೂಕ ಇರಬೇಕಿತ್ತು. ಸೊ ಅರಮನೆ ಆರ್ಕಿಟೆಕ್ಚರು ಸಾಕಾಗಿದೆ. ಹಿಸ್ಟ್ರಿ ಆಫ್ ಮೈಸೂರು. ಇದು ಅರಮನೆ ಆರ್ಕಿಟೆಕ್ಚರು ಏನು ಸಾಕಾಗಿದೆ ಅಂತಂದರೆ, ನಂಗೂ ಈ ಥರ ಒಂದು ಅರಮನೆ ಕಟ್ಕೊಡಿ. ಹಾಂ, ಅದು ಹೋಗಿದ ತಕ್ಷಣ ಬೆಂಗಳೂರಿಗೆ ಅದೇ ಪ್ಲ್ಯಾನು. ಮೈಸೂರು ಪ್ಯಾಲೇಸ್ ಇದೆಯಲ್ಲ, ಮೈಸೂರು ಪ್ಯಾಲೇಸ್ ಅಂತ ಬೆಂಗಳೂರು ಪ್ಯಾಲೇಸ್ ಇದೆಯಲ್ಲ, ಅದ್ರ ಪಕ್ಕನೇ ಅದನ್ನು ಒಂದು ಕಟ್ಟಿಸ್ತೀನಿ. ಒಂದೊಂದು ಮೈನ್ಯೂಟ್ ಆಗಿರೋ ವರ್ಕೂ ತುಂಬ ಸಖತ್ತಾಗಿ ಮಾಡಿದ್ದಾರೆ. ಆದರೂ ಎಷ್ಟೋ ವರ್ಷಗಳಿಂದ ಬಂದಿದ್ದಾರಲ್ಲ, ಅದು ಗ್ರೇಟ್ ಅನ್ಬೇಕು. ಮತ್ತು ಇದೇನು ಫಸ್ಟ್ ಟೈಮಲ್ಲ ನಾವು ಬರ್ತಾ ಇರೋದು, ಆದರೆ ತುಂಬ ವರ್ಷ ಆಗಿತ್ತು ಬಂದು. ಅದೇ ಅರ್ಚನದ ಫಸ್ಟ್ ಟೈಮ್ ಬರ್ತಿರೋದು. ದಸರಾ ಈವೆಂಟ್ ನಡೆಯೋ ಜಾಗ ಇದು. ಎಲ್ಲ ಎತ್ತಂಗಡಿ ಮಾಡ್ತಿದ್ದಾರೆ, ಆಯ್ತಲ್ಲ ಹಬ್ಬ, ಅದಕ್ಕೆಲ್ಲ ತೆಗಿತಾರೆ. ಪೇಂಟಿಂಗ್ ಎಲ್ಲ ಆಲ್ಮೋಸ್ಟ್ ಅಂದರೆ ಗೋಲ್ಡಲ್ಲೇ ಮಾಡಿರೋ ಥರ ಇದೆ. ಜಂಬೂ ಸವಾರಿ ಎಲಿಫೆಂಟ್ ಆರ್ನಮೆಂಟ್ ಹಬ್ಬಕ್ಕೆ ಇದನ್ನೇ ಯೂಸ್ ಮಾಡೋದಂತೆ. ಪ್ಯಾಲೇಸ್ ರೆಸಿಡೆಂಟಲ್ ವಿಂಗ್ಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ನಾವು ದೇವಸ್ಥಾನಕ್ಕೆ ಹೋಗಲ್ಲ. ದೇವಸ್ಥಾನದೇನೋ ಗರ್ಭಗುಡಿ ಇದೆ, ಯಾಕಂದರೆ ಚಿಕನ್ ತಿಂದ್ಬಿಟ್ಟಿದ್ದೀವಿ, ಮಟನ್ ತಿಂದ್ಬಿಟ್ಟಿದ್ದೀವಿ, ಅದಕ್ಕೆ ಇವಾಗ ಹೋಗಲ್ಲ ನಾವು ಹೊರಗಡೆ. ಅಂದರೆ ಗುರು ಏನಂತಂದರೆ ಎಲ್ಲೋದ್ರೂ ಕ್ಯಾಶು, ಫೋನ್ಪೇ, ಗೂಗಲ್ ಪೇ, UPI ಏನು ಇಲ್ಲವೇ ಇಲ್ಲ. ಪ್ಲೀಸ್ ಟೇಕ್ ಕ್ಯಾಶ್ ಆ್ಯಂಡ್ ಗೋ. ಅಂದರೆ ಇವತ್ತು 1 ರೂಪಾಯಿಗೂ ಪರದಾಡಿದ್ದೀವಿ. ಆಚೆ ಬಂದಮೇಲೂ ಜಾಸ್ತಿನೇ ಬಿಸಿಲು, ಅದಕ್ಕೆ ಐಸ್ ಕ್ರೀಮ್ ತಿಂತಾಯಿದ್ದೀವಿ. ನಾನು ಮ್ಯಾಗ್ನಮ್ ತೊಗೊಂಡಿದ್ದೀನಿ, ಇವರು ಏನೋ ಕ್ರ್ಯಾಕಲ್ ಅಂತೆ ಅದು ತೊಗೊಂಡಿದ್ದಾರೆ. ನಂಬಕ್ಕೆ ಹೋಗ್ಬೇಡಿ,
ಇದು ಅವಳು ತೊಗೊಂಡಿದ್ದು, ಅದು ನಾನು ತೊಗೊಂಡಿದ್ದು. ಎಕ್ಸ್ಚೇಂಜ್ ಮಾಡ್ಕೊಂಡು ಅವಳೆ. ಬೇಕಾ? ಬೇಡ. So this is the front view of the palace. ಹೆವಿ ಬಿಸಿಲು ಗುರು. ಬಾ, ನೀನು ಗೋಲ್ಡ್ ಕ್ಲಾಸ್ ಕರ್ಕೊಂಡು ಹೋಗ್ತೇನೆ. ಇಲ್ಲಿ ಬರೀ ಗೋಲ್ಡ್ ಕಾರ್ಡ್ ಹೋಲ್ಡರ್. ಅದೇ ಬರೀ ಗೋಲ್ಡ್ ಕಾರ್ಡ್ ಹೋಲ್ಡರ್ಸ್ ಮಾತ್ರ ಎಂಟ್ರಿ ಅಂತೆ. ಅಲ್ಲಿ ಕರ್ಕೊಂಡು ಹೋಗ್ತೀನಿ ಬಾ. ಆಯ್ತು. ಹೇಗಿದೆ? ತುಂಬಾ ಚೆನ್ನಾಗಿದೆ. ಸೊ ಪ್ಯಾಲೇಸ್ ಫಸ್ಟ್ ಟೈಮ್ ನೋಡಿದ್ದು, ಎಸ್, ಹೇಗೆ ಅನ್ನಿಸ್ತು? ಗುಡ್. ಒನ್ಸ್ ಲೈಫ್ ಟೈಮ್ ವಿಸಿಟ್ ಅಷ್ಟೇ, ಮತ್ತೇನೂ ಇಲ್ಲ. ಈ ಸರ್ಕಲ್ ಬಂದು ಎಲ್ಲ ಮೂವೀಸು ಎಲ್ಲ ಸೀರಿಯಲ್ಗಳಲ್ಲೂ ಫೇಮಸ್. ಕಾಣಲ್ಲ ಯಾಕಂದ್ರೆ ನಾವು ಈ ಸೈಡ್ ಹೋಗ್ಬೇಕು. ನೆಕ್ಸ್ಟ್ ಡೆಸ್ಟಿನೇಷನ್ ಎಲ್ಲಿಗಿರ್ಬೋದು? ಮಡಿಕೇರಿ. ಡೇ ಲೈಟ್ ಅಲ್ಲೂ ಮೈಸೂರು ಏನು ಕಮ್ಮಿ ಇಲ್ಲ, ಬಟ್ ಲೈಟಿಂಗ್ ಅಲ್ಲಿ ನೋಡಿದಾಗ ಮೈಸೂರು. ಇದು ಒಂದು ದೊಡ್ಡ ಸರ್ಕಲ್ ಮೈಸೂರಲ್ಲಿ. ಇದು ದೊಡ್ಡ ಸರ್ಕಲ್. ಇಲ್ಲಿ ಎಲ್ಲಾ ಸರ್ಕಲ್ಗೂ ಒಂದೊಂದು ಹೆಸರಿದೆ. ಇದು ಮೋಸ್ಟ್ಲಿ ಕೃಷ್ಣದೇವರಾಯ ಸರ್ಕಲ್ ಇರಬಹುದು. ರೋಡು ನೋಡ್ತಾ ಇದ್ರೆ ನಮ್ ಚರ್ಚ್ ಸ್ಟ್ರೀಟೇ ನೆನಪು ಬರುತ್ತೆ. ಯಾಕಂದ್ರೆ ಆಲ್ಮೋಸ್ಟ್ ಚರ್ಚ್ ಸ್ಟ್ರೀಟ್ ಅಲ್ಲಿ ಇರೋ ಅಂಗಡಿಗಳೆಲ್ಲ ಈ ಕಡೆ ಇದೆ. ನಮ್ ಬೆಂಗಳೂರಿಗೂ ಮೈಸೂರಿಗೂ ಏನು ಡಿಫ್ರೆನ್ಸ್ ಇಲ್ಲ. ಮುಂಚೆ ಮೈಸೂರು ಅಂದ್ರೆ ಎಷ್ಟೋ ದೂರ, ಒಂಥರ ಹಳ್ಳಿ, ಹಳ್ಳಿ ಟೈಪೇ ಇತ್ತು. ಬಟ್ ಈಗ ಎಷ್ಟು ಡೆವಲಪ್ ಆಗಿದೆ ಅಂದ್ರೆ ಎಷ್ಟೊಂದು ಬೈಕರ್ಸ್ ಹೋಗ್ತಿದ್ದಾರೆ. ನಂಗೂ ಬೈಕಲ್ಲಿ ಹೋಗಕ್ ಇಷ್ಟ, ಬಟ್ ಲಾಂಗ್ ರೈಡ್ಸ್ ಎಲ್ಲ ಹೋಗೋದು ಅಭ್ಯಾಸ ಇಲ್ಲ ನಮ್ಗೆ. ಹೋಗೋಣ ಬೈಕ್ ರೈಡ್? ಬೇಡ, ನಮಗೂ ಬೈಕು ಆಗ್ಬಿಡಲ್ಲ. ಏಕೆ? ಓಡಿಸಿ ಬೆನ್ನ ಬಂದ್ಬಿಡುತ್ತೆ. ಹಂಗ? ಓಕೆ. ನಂಗೂ ಕೂರಕ್ಕೆ ಅಭ್ಯಾಸ, ಅಷ್ಟೊತ್ತು ಕೂತ್ಕೊಳ್ಳೋಕ್ಕೆ ಅಭ್ಯಾಸ ಇಲ್ವ. ಎಷ್ಟು ಆದಿವಾಸಿ ಹೇರ್ ಆಯಿಲ್ದು ಅಡ್ವರ್ಟೈಸ್ಮೆಂಟ್ ಇದೆ. ಸೊ ವಿ ಹ್ಯಾವ್ ಅರೈವ್ಡ್ ಅಟ್ ಅವರ್ ಡೆಸ್ಟಿನೇಷನ್. ಇದು ನಮ್ಮ ಸ್ಟೇ. ಅದರೊಳಗಡೆ ಹೋಗಬೇಕು. ಸೊ ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತ. ಸೊ ದಿಸ್ ಈಸ್ ಅವರ್ ರೂಮ್. ವಿ ಹ್ಯಾವ್ ಬ್ಯಾಲ್ಕನಿ. ನಮ್ಮ ಯಜಮಾನ್ರು ಆವಾಗಲೇ ನಿಂತ್ಕೊಂಡು ವ್ಯೂನ ಎಂಜಾಯ್ ಮಾಡ್ತಿದ್ದಾರೆ. ಹೌ ಇಸ್ ದ ವ್ಯೂ, ಮಿಸ್ಟರ್ ಹಸ್ಬೆಂಡ್? ಇಟ್ ಈಸ್ ಗುಡ್. ಚೆನ್ನಾಗಿದೆ ಒಂಥರ. ಸಕ್ಕತ್ ಬಿಸಿಲಿದೆ. ಸೊ ನೆಕ್ಸ್ಟ್ ಪಾರ್ಟ್ ಆಫ್ ದ ರೂಮ್ ಈಸ್ ಕಬೋರ್ಡ್ಸ್ ಮತ್ತು ಬಾತ್ರೂಮ್. ಏನಂದರೆ ನಮ್ಮ ರೂಮ್ ತುಂಬಾ ಚೆನ್ನಾಗಿದೆ. ಸೊ ಇಟ್ಸ್ ಅ ಹೌಸ್ ಆಫ್ 3 bedrooms. So one bedroom is ours with the balcony and view. So I'm just waiting to see how it will go.